z is equal to x plus iy ಆದರೆ z ಬಾರ್ is equal to x minus iy ಅನ್ನೋದು ನಮಗೆ ಗೊತ್ತಿದೆ. z is equal to x plus iy ಎನಿಲ್ z ಬಾರ್ is equal to x minus iy என்பது நமக்கு தெரியும். z is equal to x plus iy ஆயிருக்கிறதுனால மாடுலஸ் ஆஃப் z அப்படின்னா ரூட் ஆஃப் எக்ஸ் ஸ்கொயர் ப்ளஸ் ஒய் ஸ்கொயர், மாடுலஸ் ஆஃப் z ஹோல் ஸ்கொயர் அப்படின்னா ரூட் ஆஃப் எக்ஸ் ஸ்கொயர் ப்ளஸ் ஒய் ஸ்கொயர் ஹோல் ஸ்கொயர். ரூட்டு ஸ்கொயர் கேன்சல், அதனால் எக்ஸ் ஸ்கொயர் ப்ளஸ் ஒய் ஸ்கொயர், அதாவது மாடுலஸ் ஆஃப் ஜெட் ஹோல் ஸ்கொயர் இஸ் ஈக்குவல் டு எக்ஸ் ஸ்கொயர் ப்ளஸ் ஒய் ஸ்கொயர். ಮಾಡ್ಯುಲಸ್ ಆಫ್ ಝೆಡ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನೋದು ನಮಗೆ ಗೊತ್ತು. ಮಾಡ್ಯುಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ರೂಟು ಸ್ಕ್ವೇರು ಕ್ಯಾನ್ಸಲ್ ಆದರೆ ಉಳ್ಕೊಳ್ಳೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಮಾಡ್ಯುಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ಝೆಡ್ಡು ಝೆಡ್ ಬಾರ್ ಎರಡನ್ನು ಗುಣಾಕಾರ ಮಾಡ್ತಾ ಹೋಗೋಣ. ಝೆಡ್ಡೆಯು ಝೆಡ್ ಬಾರಿಯು ಪೆರುಕಲ್ ಸೆಂಜಾಲ್ z into z bar is equal to x plus iy into x minus iy, a plus b into a minus b formula. So x whole square அதாவது a square minus b square, x square minus b அப்படின்னா iy whole square, x square ಹಾಗೆ ಇರುತ್ತೆ minus i square அப்படின்னா minus 1, i square ಅಂದರೆ minus 1, y square ಇಲ್ಲಿ ಒಂದು ಮೈನಸ್ಸು, i ಸ್ಕ್ವೇರಲ್ಲಿ ಒಂದು ಮೈನಸ್, ಮೈನಸ್ ಮೈನಸ್ ಪ್ಲಸ್ ವೈ ಸ್ಕ್ವೇರ್. ಸೊ ಝೆಡ್ ಇಂಟು ಝೆಡ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಗಮನಿಸಿ, ಹಿಂಗೆ ಗಮನಿಗೆ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರಿನ ವಿಲೆಯೂ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ தான். ಝೆಡ್ ಇಂಟು ಝೆಡ್ ಬಾರ್ என்பதும் கூட எக்ஸ் ஸ்கொயர் ப்ளஸ் ஒய் ஸ்கொயர் தான். ஸோ ரெண்டுமே சமம். மாடுலஸ் ஆஃப் ஜெட் ஸ்கொயர் ಅನ್ನೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಝೆಡ್ ಇಂಟು ಝೆಡ್ ಬಾರ್ ಅನ್ನೋದು ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆದ್ದರಿಂದ right side are equal, therefore left side are equal. So modulus of z whole square is equal to z into z bar. இந்த பண்பை பயன்படுத்தி நாங்கள் சில ಕಣಕುಗಳ செய்யலாம். ಈ ಗುಣಲಕ್ಷಣವನ್ನು ಉಪಯೋಗಿಸ್ಕೊಂಡು ನಾವು ಕೆಲವು ಸಮಸ್ಯೆಗಳನ್ನು ಪರಿಹರಿಸ್ಬೋದು. ಎಕ್ಸಾಂಪಲ್ 2.12 ಕಣಕಲ್ಲಿ ಈ ಲೆಕ್ಕದಲ್ಲಿ z1 z2 மற்றும் z3 ஆகிய கலப்பெண்கள் மாடுலஸ் ஆஃப் z1 is equal to மாடுலஸ் ஆஃப் z2 is equal to மாடுலஸ் ஆஃப் z3 is equal to மாடுலஸ் ஆஃப் z1 plus z2 plus z3 equal to 1 என்றவாறு இருந்தால் மாடுலஸ் ஆஃப் 1 by z1 plus 1 by z2 plus 1 by z3 இன் மதிப்பை காண்க அப்படின்னு கேட்டிருக்கிறாங்க. z1 z2 ಮತ್ತು z3 ಎಂಬ ಸಮ್ಮಿಶ್ರ ಸಂಖ್ಯೆಗಳು ಮಾಡ್ಯುಲಸ್ ಆಫ್ z1 is equal to ಮಾಡ್ಯುಲಸ್ ಆಫ್ z2 is equal to ಮಾಡ್ಯುಲಸ್ ಆಫ್ z3 is equal to ಮಾಡ್ಯುಲಸ್ ಆಫ್ z1 plus z2 plus z3 equal to 1 ಎಂಬಂತೆ ಇದ್ದರೆ ಮಾಡ್ಯುಲಸ್ ಆಫ್ 1 by z1 plus 1 by z2 plus 1 by z3 ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಲ್ಲಿ ಅವ್ರು ಕೊಟ್ಟಿರೋ ಬೆಲೆಗಳನ್ನು ಗಮನಿಸಿ. ಮಾಡ್ಯುಲಸ್ ಆಫ್ z1, ಮಾಡ್ಯುಲಸ್ ಆಫ್ z2, ಮಾಡ್ಯುಲಸ್ ಆಫ್ z3, ಮಾಡ್ಯುಲಸ್ ಆಫ್ z1 ಪ್ಲಸ್ z2 ಪ್ಲಸ್ z3 எல்லாமே 1 என்பதற்கு ಸಮಂ. ಎಲ್ಲವೂ ಕೂಡ ಅಲ್ಲಿ ಕೊಟ್ಟಿರೋ ಮಾಡ್ಯುಲಸ್ ಬೆಲೆಗಳು ಎಲ್ಲವೂ 1 ಅನ್ನೋದಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಅವುಗಳನ್ನು ಫಸ್ಟ್ ಬಳಸ್ಕೊಳ್ಳೋಣ. அதை பயன்படுத்திக்கலாம். ஃபஸ்ட்டு மாடுலஸ் ஆஃப் z1 ஈக்குவல் டு 1, இதிலிருந்து ரெண்டு சைடையும் ஹோல் ஸ்கொயர் எடுத்துக்கலாம். ಮಾಡ್ಯುಲಸ್ ಆಫ್ z1 is equal to 1, ಇದರಿಂದ ಎರಡು ಕಡೆಗೂ ಹೋಲ್ ಸ್ಕ್ವೇರ್ ತಗೊಂಡ್ರೆ ವರ್ಗಗೊಳಿಸಿದ್ರೆ ಮಾಡ್ಯುಲಸ್ ಆಫ್ z1 ಹೋಲ್ ಸ್ಕ್ವೇರ್ is equal to 1 ಸ್ಕ್ವೇರ್. ಮಾಡ್ಯುಲಸ್ ಆಫ್ z1 ಹೋಲ್ ಸ್ಕ್ವೇರ್ ನೋಡಿ, ಈ ಗುಣಲಕ್ಷಣ இந்த பண்பை பயன்படுத்தலாம். இப்போ ಮಾಡ್ಯುಲஸ் ಆಫ್ z1 ಹೋಲ್ ಸ್ಕ್ವೇರ್ அப்படின்னா z1 into z1 பார் is equal to 1 ஸ்கொயர் அப்படின்னா 1. ஸோ z1 பார் இங்கே இருக்கட்டும், ಇಲ್ಲೇ ಇರಲಿ ಇದು. ಸೊ 1 by z1 டிவைடட் பை ಬರುತ್ತೆ. ಸೊ 1 by z1. இதே போல் மாடுலஸ் ஆஃப் z2 ஈக்குவல் டு 1 பயன்படுத்தி செய்யலாம், மாடுலஸ் ஆஃப் z3 ஈக்குவல் டு 1 பயன்படுத்தி செஞ்சுக்கலாம். ಇದನ್ನೇ ನಾವು ಉಪಯೋಗಿಸ್ಕೊಂಡು ಮಾಡ್ಯುಲಸ್ ಆಫ್ z2 ಈಕ್ವಲ್ ಟು 1 ಉಪಯೋಗಿಸ್ಕೊಂಡು ಇದನ್ನು ಕಂಡುಹಿಡ್ಕೊಳ್ಳೋಣ, ಮಾಡ್ಯುಲಸ್ ಆಫ್ z3 ಈಕ್ವಲ್ ಟು 1 ಉಪಯೋಗಿಸ್ಕೊಂಡು ಇದನ್ನು ಕಂಡುಹಿಡ್ಕೊಳ್ಳೋಣ. ಇದನ್ನೇ ಉಪಯೋಗಿಸಿ ಇವುಗಳನ್ನು ಬರೆದಿರೋದಷ್ಟೇ. ನೆಕ್ಸ್ಟು ಅವ್ರು ಕೇಳಿರೋದನ್ನು ಗಮನಿಸೋಣ. ಅವ್ರು ಏನು ಬೆಲೆ ಕೇಳಿದ್ದಾರೆ? ಮಾಡ್ಯುಲಸ್ ಆಫ್ 1 by z1 ಪ್ಲಸ್ 1 by z2 ಪ್ಲಸ್ 1 by z3 ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮಾಡ್ಯುಲಸ್ ಆಫ್ 1 by z1 ಪ್ಲಸ್ 1 by z2 ಪ್ಲಸ್ 1 by z3 ಇಸ್ ಈಕ್ವಲ್ ಟು ಮಾಡ್ಯುಲಸ್ 1 by z1. 1 by z1 ಇನ್ ಸಮಂ ಎದಕ್ಕೆ? z1 ಬಾರ್. ಸೊ 1 by z1 ಅನ್ನೋದು z1 ಬಾರ್ಗೆ ಸಮ. ಸೊ 1 by z1 ಇಡತ್ತಲ್ಲ z1 ಬಾರ್, ಆ ಜಾಗದಲ್ಲಿ z1 ಬಾರ್ ಪ್ಲಸ್ ಇದೇ ಪೋಲ್ 1 by z2 ಬಾರ್ ಪ್ಲಸ್ 1 by z3 ಬಾರ್ ಬಳಸ್ಕೊಳ್ಳೋಣ. ಬರಿಬೋದು ಇದನ್ನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಸ್ ಈಕ್ವಲ್ ಟು
ನಾವು ಈ ಸಹವರ್ತಿ ಸಂಖ್ಯೆ ಗುಣಲಕ್ಷಣ ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ. இணை கலப்பெண்ணின் பண்புகளை பயன்படுத்திட்டு இருக்கிறோம். இப்போ Z1 பார் ப்ளஸ் Z2 பார் ப்ளஸ் Z3 பார் அப்படின்னா Z1 ப்ளஸ் Z2 ப்ளஸ் Z3 ஹோல் பாருக்கு சமம் அது. இது இணை கலப்பெண்ணின் பண்பு. மாடுலஸ் அப்படியே எழுத போகிறோம். Z1 ப்ளஸ் Z2 ப்ளஸ் Z3 ஹோல் பார். நெக்ஸ்ட் ஸ்டெப்பில் மாடுலஸ் ஆஃப் Z இஸ் ஈக்குவல் டு மாடுலஸ் ஆஃப் Z பார் என்ற ஒரு பண்பு நமக்கு தெரியும். மாடுலஸ் ಆಫ್ Z ಅನ್ನೋದು ಮಾಡುಲಸ್ ಆಫ್ Z ಬಾರ್ಗೆ ಸಮ ಅನ್ನುವಂಥ ಒಂದು ಗುಣಲಕ್ಷಣ ಗೊತ್ತಿದೆ. ಅದರಿಂದ ಮಾಡುಲಸ್ ಆಫ್ Z ಬರೆದ್ರೂ ಒಂದೇ, ಮಾಡುಲಸ್ ಆಫ್ Z ಬಾರ್ ಬರೆದ್ರೂ ಒಂದೇ. ಸೊ ಅದನ್ನೇ ನಾವಿಲ್ಲಿ ಈ ರೀತಿ ಬರ್ಕೊಂಡಿದ್ದೀವಿ ಅಷ್ಟೇ. ಮಾಡುಲಸ್ ಆಫ್ Z ಬಾರ್ ಈಕ್ವಲ್ ಟು ಮಾಡುಲಸ್ ಆಫ್ Z. ಇದನ್ನು ಉಪಯೋಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಬರಿತಾ ಇದ್ದೀವಿ. ಸೊ மாடுலஸ் ஆஃப் இங்கே என்ன கலப்பெண் இருக்கோ அதுக்கு வந்து ஹோல் பார் இருக்குது. இப்போது மாடுலஸ் ஹோல் பார் எடுத்துடலாம், தகதாக கொடுப்போது அதனை ಈ ಗುಣಲಕ್ಷಣ ಉಪಯೋಗಿಸ್ಕೊಂಡು இந்த பண்பை பயன்படுத்தி மாடுலஸ் ஆஃப் Z1 ப்ளஸ் Z2 ப்ளஸ் Z3 அப்படின்னு எழுதலாம். மாடுலஸ் ஆஃப் Z1 ப்ளஸ் Z2 ப்ளஸ் Z3 மதிப்பை கணக்கிலே கொடுத்துருக்குறாங்க. மாடுலஸ் ಆಫ್ Z1 ப்ளஸ் Z2 ப்ளஸ் Z3 ಬೆಲೆಯನ್ನು ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಅದರ ಬೆಲೆಯನ್ನು ಎಷ್ಟು ಅಂತ ಹೇಳಿದ್ದಾರೆ? ಲೆಕ್ಕದಲ್ಲೇ 1 ಅಂತ ಹೇಳಿದ್ದಾರೆ. ಸೊ ಈಗ ಮಾಡುಲಸ್ ಆಫ್ 1/Z1 ப்ளஸ் 1/Z2 ப்ளஸ் 1/Z3 இஸ் ஈக்குவல் டு 1 அப்படின்ட்டு நமக்கு ಆನ್ಸರ್ வந்துடும். ಇದರ ಬೆಲೆ 1 ಅಂತ ನಮಗೆ ಬರುತ್ತೆ. ಇದೇ ಮೆಥಡ್ ಉಪಯೋಗಿಸ್ಕೊಂಡು ನಾವು ಎಕ್ಸಸೈಸ್ 2.5 ಸೆವೆಂತ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. எக்ஸசைஸ் 2.5 செவன்த் ப்ராப்ளம், அந்த 7வது கணக்கு, அந்த பயிற்சி 2.5 7வது கணக்கு என்ன கொடுத்துருக்குறாங்கன்னு ஃபஸ்ட்டு கவனிக்கலாம். Z1 Z2 மற்றும் Z3 என்ற 3 கலப்பெண்கள் மாடுலஸ் ஆஃப் Z1 ஈக்குவல் டு 1, மாடுலஸ் ஆஃப் Z2 ஈக்குவல் டு 2, மாடுலஸ் ஆஃப் Z3 ஈக்குவல் டு 3 மற்றும் மாடுலஸ் ஆஃப் Z1 ப்ளஸ் Z2 ப்ளஸ் Z3 ஈக்குவல் டு 1 என்றவாறு உள்ளது எனில் மாடுலஸ் ஆஃப் 9Z1 Z2 ப்ளஸ் 4Z1 Z3 ப்ளஸ் Z2 Z3 இஸ் ஈக்குவல் டு 6 என நிறுவுக. ನೋಡಿ ಲೆಕ್ಕದಲ್ಲಿ ಏನು ಕೇಳಿದ್ದಾರೆ ಇಲ್ಲಿ ಅಂದರೆ ಎಕ್ಸಸೈಸ್ 2.5 ಸೆವೆಂತ್ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದೀಗ. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಗಮನಿಸಿದ್ರೆ Z1 Z2 ಮತ್ತು Z3 ಎಂಬ 3 ಸಮ್ಮಿಶ್ರ ಸಂಖ್ಯೆಗಳು ಮಾಡುಲಸ್ ಆಫ್ Z1 ಈಕ್ವಲ್ ಟು 1, ಮಾಡುಲಸ್ ಆಫ್ Z2 ಈಕ್ವಲ್ ಟು 2, ಮಾಡುಲಸ್ ಆಫ್ Z3 ಈಕ್ವಲ್ ಟು 3 ಮತ್ತು ಮಾಡುಲಸ್ ಆಫ್ Z1 ಪ್ಲಸ್ Z2 ಪ್ಲಸ್ Z3 ಈಕ್ವಲ್ ಟು 1 ಎಂಬಂತೆ ಇದ್ದರೆ ಮಾಡುಲಸ್ ಆಫ್ 9Z1 Z2 ಪ್ಲಸ್ 4Z1 Z3 ಪ್ಲಸ್ Z2 Z3 ಈಕ್ವಲ್ ಟು 6 ಎಂದು ಸಾಧಿಸಿ. ಬೆಲೆಯನ್ನೇ ಕೊಟ್ಟಿದ್ದಾರೆ, ಅಷ್ಟು ಬರುತ್ತೆ ಅಂತ ನೀವು ಸಾಧಿಸಬೇಕು. ಹಿಂದೆ ಹೇಳಿದ ಗುಣಲಕ್ಷಣವನ್ನೇ ಬಳಸ್ತಾ ಹೋಗೋದು. ಫಸ್ಟ್ ಅವ್ರು ಕೊಟ್ಟಿರೋ ಬೆಲೆಗಳನ್ನ ತಗೋತಾ ಹೋಗ್ತೀರಿ. ನೋಡಿ, ಅವ್ರು கொடுக்கப்பட்ட மதிப்புகள் எடுத்துக்கலாம். மாடுலஸ் ஆஃப் Z1 ஈக்குவல் டு 1 கொடுத்துருக்குறாங்க, மாடுலஸ் ஆஃப் Z2 ஈக்குவல் டு 2 கொடுத்துருக்குறாங்க, மாடுலஸ் ಆಫ್ Z3 ஈக்குவல் டு 3 கொடுத்துருக்குறாங்க. ಅವ್ರು ಕೊಟ್ಟಿರೋದನ್ನೇ ಮೊದಲು ತಗೊಳ್ಳೋಣ. ಇದನ್ನು ಉಪಯೋಗಿಸ್ಕೊಂಡು மாடுலஸ் ಆಫ್ Z1 ஈக்குவல் டு 1 ಇದರಿಂದ ನಾವೇನು ಮಾಡ್ಬೋದು? ಎರಡೂ ಕಡೆ ಸ್ಕ್ವಯರ್ ತಗೊಂಡ್ರೆ மாடுலஸ் ஆஃப் Z1 ஹோல் ஸ்கொயர் இஸ் ஈக்குவல் டு 1 ஸ்கொயர். மாடுலஸ் ஆஃப் Z1 ஹோல் ஸ்கொயர் அப்படின்னா Z1 இன்ಟು Z1 ಬಾರ್. ಏರ್ಕನವೇ ನಮಗೆ ತೆರೆಯக்கூடிய ಪண்பு ಇದು. ಏರ್ಕನವೇ ನಮ್ಗೆ ಈಗಾಗಲೇ ಗೊತ್ತಿರುವಂಥ ಗುಣಲಕ್ಷಣ ಇದು. ಸೊ Z1 ಇಂಟು Z1 ಬಾರ್ ಈಕ್ವಲ್ ಟು 1 ಸ್ಕ್ವಯರ್ ಅಂದರೆ 1. ಅದೇ ರೀತಿ ಇಲ್ಲೂ ಮಾಡಿದ್ದೀವಿ. ಸೊ ಮಾಡುಲಸ್ ಆಫ್ Z2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಸ್ಕ್ವಯರ್. ಮಾಡುಲಸ್ ಆಫ್ Z2 ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ Z2 ಇಂಟು Z ಬಾರ್ ಇಸ್ ಈಕ್ವಲ್ ಟು 2 ಸ್ಕ್ವಯರ್ ಅಂದರೆ 4. ಇನ್ನೊಂದು ಮಾಡುಲಸ್ ಆಫ್ Z3 ಈಕ್ವಲ್ ಟು 3 ಉಪಯೋಗಿಸ್ಕೊಂಡು ಇದೇ பயன்படுத்தி ಮಾಡುಲಸ್ ಆಫ್ Z3 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಸ್ಕ್ವಯರ್. ಇದರಿಂದ ಮಾಡುಲಸ್ ಆಫ್ Z3 ಇಂಟು Z3 ಹೋಲ್ ಬಾರ್ ಈ ಗುಣಲಕ್ಷಣ ಉಪಯೋಗಿಸ್ಕೊಂಡು ಬರೀತಾ ಇರೋದು. ಮಾಡುಲಸ್ ಆಫ್ Z3 ಹೋಲ್ ಸ್ಕ್ವಯರ್ ಅನ್ನೋದಕ್ಕೇ Z3 ಇಂಟು Z3 ಬಾರ್ ಇಸ್ ಈಕ್ವಲ್ ಟು 3 ಸ್ಕ್ವಯರ್ அப்படின்னா 9. 3 ಸ್ಕ್ವಯರ್ ಅಂದರೆ 9 ಆಗುತ್ತೆ. ಅವರು ಕೊಟ್ಟಿರೋದನ್ನು ಬಳಕೆ ಮಾಡಿಕೊಂಡು ಕೇಳಿರೋದಕ್ಕೆ ಏನು ಕೇಳಿದ್ದಾರೆ ಅನ್ನೋದಕ್ಕೆ ಬರೋಣ. ಮಾಡುಲಸ್ ಆಫ್ 9Z1 Z2 ப்ளஸ் 4Z1 Z3 ப்ளஸ் Z2 Z3 ஏற்கனவே இதனுடைய மதிப்பு வந்து 6 வரும் அப்படின்னு நிறுவுக அப்படின்னு கேட்டிருக்கிறாங்க. ಇದರ ಬೆಲೆ 6 ಬರುತ್ತೆ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕಂಡುಹಿಡಿತಾ ಹೋಗೋಣ. மாடுலஸ் அப்படியே எழுதிக்கலாம். 9 இருக்குது, 9 ಅಂತ ಇದೆ. 9ಗೆ ಬದಲಾಗಿ ನಾನು ಇದನ್ನು ಬರ್ಕೋತೀನಿ. 9 ಬದಲಾಗ Z3 ಬಾರ್, 9ಕ್ಕೆ ಬದಲಾಗ Z3 ಬಾರ್ ಬರ್ಕೊಳ್ಳೋಣ. ನೆಕ್ಸ್ಟ್ Z1 Z2 ಹಾಗೆ ಬರ್ಕೊಳ್ಳೋಣ. ಪ್ಲಸ್ ನೋಡಿ ಅಲ್ಲಿ ಇರೋದನ್ನೇ ಬರಿತಾ ಹೋಗ್ತೀವಿ.
ನೆಕ್ಸ್ಟು ஃபோர் ಯಾವುದಕ್ಕೆ சம 4 என்பது Z2 பார் என்பதற்கு சமம். அதனால் 4 என்றதுக்கு பதிலாக Z2 பார் எழுதுக்குங்க. அடுத்தது என்ன இருக்குது கூட Z1 Z3 4ஓட Z1 ಇಂಟು Z3 பெருக்கல் இருக்குது. 4ರ ಜೊತೆಯಲ್ಲಿ Z1 Z3 ಗುಣಾಕಾರ ಮಾಡಿದ್ದಾರೆ. 4 என்ற இடத்துல Z2 ಬಾರ್ ನಂತರ Z1 Z3 ಪ್ಲಸ್ Z2 ಇದೆಯಲ್ಲ ಇಲ್ಲಿ ಹಿಂದೆ ಏನಿದೆ 1 Z2 அது கூட என்ன இருக்குது 1 அப்படின்ட்டு இருக்குது. 1 என்ற இடத்துல நாங்கள் Z1 பார் எழுதிக்கலாம். ஸோ இங்கே 1 Z2 Z3 அப்படின்னு பொருள் அது. ಸೊ ಇಲ್ಲಿ 1 Z2 Z3 ಅಂತ ಅರ್ಥ. ಸೊ 1 ಜಾಗದಲ್ಲಿ Z1 ಬಾರ್ Z2 Z3 ಹಾಗೆ ಬರ್ಕೊಳ್ಳೋಣ. ಮಾಡ್ಯುಲಸ್ ಇಲ್ಲಿ ಏನು ಕಾಮನ್ ಇದೆ ತಗೊಳ್ಳಿ. Z1 Z2 Z3 ಮೂರರಲ್ಲೂ ಕಾಮನ್ ಇದೆ ನೋಡಿ. இந்த 3 உறுப்புகள்லையும் Z1 Z2 Z3 காமனாக எடுத்துக்கலாம். ஸோ Z1 Z2 Z3 காமன் எடுத்துட்டிங்கன்னா மீதி என்ன வரும் Z1 Z2 Z3 ಕಾಮನ್ ತೊಗೊಂಡ್ರೆ ಉಳ್ಕೊಂಡಿರೋದು ಏನು ಬರುತ್ತೆ ನೋಡಿ. ಇಲ್ಲಿ Z3 ಬಾರ್ ಉಳ್ಕೊಳ್ಳುತ್ತೆ ಪ್ಲಸ್ ಇಲ್ಲಿ Z2 ಬಾರ್ ಉಳ್ಕೊಳ್ಳುತ್ತೆ ಪ್ಲಸ್ ಇಲ್ಲಿ Z1 ಬಾರ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ನಮ್ಗೆ ಆಲ್ರೆಡಿ ಗುಣಲಕ್ಷಣ ಯಾವುದ್ರದ್ದು மாடுலஸ்து ಗುಣಲಕ್ಷಣ மட்டு மதிப்பின் பண்பு. இங்கே பெருக்கல் இருக்கிறதுனால கவனிங்க. மாடுலஸ் ஆஃப் Z1 ಸಪ್ರೇಟಾಗಿ மாடுலஸ் ಆಫ್ Z2 மாடுலஸ் ಆಫ್ Z3 ಇದಿಷ್ಟಕ್ಕೂ ಸೇರಿಸಿ ಮಾಡ್ಯುಲಸ್ ಅಂದರೆ ಮಾಡ್ಯುಲಸ್ ಆಫ್ Z3 ಬಾರ್ ಪ್ಲಸ್ Z2 ಬಾರ್ ಪ್ಲಸ್ Z1 ಬಾರ್ ಅಂತ ಬರ್ಕೋಬೋದು. ಅಥವಾ ಮತ್ತೆ ಇನ್ನೊಂದು ಗುಣಲಕ್ಷಣ ಇದೆ ಮಾಡ್ಯುಲಸ್ ಆಫ್ Z ಬಾರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z. ಅಂದರೆ ಇಲ್ಲಿ ಕಾಂಜುಗೇಟ್ ಅಥವಾ ನಾವು ಸಹವರ್ತಿ ಸಂಖ್ಯೆಯ ಗುಣಲಕ್ಷಣಗಳಿದೆಯಲ್ಲ ಅದನ್ನು ತಗೋತಾ ಇರೋದು. Z3 ಬಾರ್ ಪ್ಲಸ್ Z2 ಬಾರ್ ಪ್ಲಸ್ Z1 ಬಾರ್ನ ಒಟ್ಟಿಗೆ Z3 ಪ್ಲಸ್ Z2 ಪ್ಲಸ್ Z1 ಹೋಲ್ ಬಾರ್ ಜೊತೆಗೆ ಮಾಡ್ಯುಲಸ್ ಇರೋದ್ರಿಂದ ಮಾಡ್ಯುಲಸ್ ಆಫ್ Z3 ಪ್ಲಸ್ Z2 ಪ್ಲಸ್ Z1 ಅಂತಾದ್ರೂ ಬರೀಬೋದು. ಕೂಡೋದ್ರಿಂದ Z1 ಪ್ಲಸ್ Z2 ಪ್ಲಸ್ Z3 ಅಂತಾದರೂ ಬರೀಬೋದು. ಅಂದರೆ Z3 ಪ್ಲಸ್ Z2 ಪ್ಲಸ್ Z1 ಬರೆದ್ರೂ ಒಂದೇ, Z1 ಪ್ಲಸ್ Z2 ಪ್ಲಸ್ Z3 ಬಂದರೂ ಒಂದೇ, ಹೋಲ್ ಬಾರ್ ಆಗುತ್ತೆ. ನೆಕ್ಸ್ಟ್ ಅವರು ಕೊಟ್ಟಿರೋಂಥ ವ್ಯಾಲ್ಯೂಸನ್ನು ಬರೆಯೋದಕ್ಕೆ ಮೊದಲು ಇಲ್ಲಿ இன்னொன்று குணலட்சண இன்னொரு பண்பை நீங்கள் பயன்படுத்தணும். இதிலிருந்து இதை எழுதும்போது கேர்ஃபுல்லாக எழுதுங்க. இன்னொரு தடவை சொல்கிற வேணும்னா இங்கே மாடுலஸும் இருக்குது, இணை கலப்பெண்ன்றது இருக்குது, பார் இருக்குது. ஃபஸ்ட்டு Z3 பார் ப்ளஸ் Z2 பார் ப்ளஸ் Z1 பார் என்பது Z3 ப்ளஸ் Z2 ப்ளஸ் Z1 அல்லது Z1 ப்ளஸ் Z2 ப்ளஸ் Z3 ஹோல் பார் ஆகும். மாடுலஸ் இருக்கிறதுனால அது செப்பரேட்டாக மாடுலஸ் ஆஃப் Z1 ப்ளஸ் Z2 ப்ளஸ் Z3 ஹோல் பார். அடுத்த ஸ்டெப்பில் மாடுலஸ் ஆஃப் Z1 அப்படியே எழுதிக்கலாம், மாடுலஸ் ஆஃப் Z2 மாடுலஸ் ஆஃப் Z3. இன்னொரு பண்பு நமக்கு தெரியும் ஏற்கனவே இங்கே சொல்லியிருக்கிறது தான் மாடுலஸ் ஆஃப் Z பார் மாடுலஸ் ஆஃப் Z ரெண்டுமே சமம். ஸோ மாடுலஸ் இருக்கிறதுனால பார் வேணும்னா எடுத்துடலாம். ஸோ மாடுலஸ் Z1 ப்ளஸ் Z2 ப்ளஸ் Z3 அப்படியே எழுதிக்கலாம். இப்போ ஒவ்வொன்றுக்கும் ಮದಿಪ್ಪು ಕೊಡ್ತಿರ್ಕறாங்க, ಪ್ರತಿಯೊಂದಕ್ಕೂ ಬೆಲೆ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೊಳ್ಳೋದು. ಮಾಡ್ಯುಲಸ್ ಆಫ್ Z1 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 1, ಮಾಡ್ಯುಲಸ್ ಆಫ್ Z2 2, ಮಾಡ್ಯುಲಸ್ ಆಫ್ Z3 3, ಇದ್ರ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಇದು ನೋಡಿ ಮದಿಪ್ಪು ಕಣಕಲ್ಲಿ ಕೊಡ್ತಿರ್ಕறாங்க. ಮಾಡ್ಯುಲಸ್ ಆಫ್ Z1 ப்ளஸ் Z2 ப்ளஸ் Z3 மதிப்பு ಅದರ ಬೆಲೆ 1. ಎಲ್ಲವನ್ನೂ ನೀವು ಗುಣಿಸಿದ್ರೆ எல்லாத்தையும் நீங்கள் பெருக்கல் செஞ்சால் 1 இன்ட்டு 2 இன்ட்டு 3 இன்ட்டு 1 அதாவது 6. இதுதான் அந்த கணக்கில் மதிப்பை கொடுத்துட்டு என்ன நிறுவுக அப்படின்னு கேட்டிருக்கிறாங்க. ಸಾಧಿಸಿ ಅಂತ ಕೇಳಿದ್ದಾರೆ. ಧನ್ಯವಾದಗಳು.